ನಮಸ್ಕಾರ. ಏನ್ರಪ್ಪ ಇವತ್ತು ಸ್ಪೆಷಲ್? ಇವತ್ತು ಸ್ಕೂಲು ಹಾಫ್ ಡೇ ಅಲ್ಲಪ್ಪ. ಒಂದು ಫೋಟೋ ತರಬೇಕು, ಅದಕ್ಕೆ ಚೆನ್ನಾಗಿ ಮಾಲಿ ಹಾಕ್ಬೇಕು, ಇವತ್ತು ಪೂಜೆ ಮಾಡಬೇಕು. ಅದು ಆ ನಾಲಾಯಕ ವ್ಯಕ್ತಿ ಅದು ಯಾರಪ್ಪ? ಗಾಂಡು ಗ್ಯಾಂಧಿ. ಗಾಂಡು ಗ್ಯಾಂಧಿ ರೀ ಅವನು. ಯಾಕೆ ಗಾಂಡು ಗೊತ್ತಾ? ಇವತ್ತು ಈ ನಮ್ಮ ಭಾರತ ದೇಶಕ್ಕೆ ಒಂದು ಕಳಂಕಿತ ವ್ಯಕ್ತಿ ಶತಮಾನದ ಹಿಂದಗಡೆ ಜನಿಸಿದ್ದ. ನನಗೆ ಕೆಲವೊಂದ್ಸಲ ಅನ್ಸುತ್ತೆ, ಗಾಂಡು ಗಾಂಧಿಯನ್ನ ಕೊಂದಂತಹ ಅದ್ಭುತ ದೇಶಭಕ್ತ ನಾಥುರಾಮ್ ಗೋಡ್ಸೆ ಅವರು ಸ್ವಲ್ಪ ಲೇಟ್ ಆಗಿತ್ತು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಮುಂಚೆ ಕೊಂದು ಬಿಟ್ಟಿದ್ರೆ, ಶೂಟ್ ಔಟ್ ಮಾಡ್ಬಿಟ್ಟಿದ್ರೆ, ಎನ್ಕೌಂಟರ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತು ನಾವು ಅಖಂಡ ಭಾರತವನ್ನ ನೋಡ್ತಾ ಇದ್ವಿ. ಏನೋ ಅಂತಾರಲ್ಲ ಕನ್ನಡದಲ್ಲಿ, ದೇಶಭಕ್ತಿ ಎಂದರೇನು ಪ್ರಶ್ನೆಗೆ ಪ್ರಬಂಧ ಬರೆಯುವ ಅವಶ್ಯಕತೆ ಇಲ್ಲ, ಕೇವಲ ನಾಥುರಾಮ್ ಗೋಡ್ಸೆ ಅಂತ ಬರೆದರೆ ಸಾಕು. ನೋಡ್ರಿ, ಅಬ್ಬಾ ಮೈಯೆಲ್ಲ ಜುಮ್ಮಂತದ, ಮೈ ಮೇಲೆಲ್ಲ ಮುಳ್ಳು ಬರ್ತದ. ಅದ್ ಎಂತ ದೇಶಭಕ್ತಿ ರೀ! ಗಾಂಧಿಯನ್ನ ಶೂಟ್ ಮಾಡಿ ತಾನೇ ಸರೆಂಡರ್ ಆಗ್ತಾನೆ ವ್ಯಕ್ತಿ. ಅದು ಯಾರು ಗೊತ್ತಾ? ನಾಥುರಾಮ್ ಗೋಡ್ಸೆ. ಆ ಗಾಂಡು ಗಾಂಧಿ ಬಗ್ಗೆ ಏನ್ ಕಲಿಸ್ತೀರಿ ಸಾಲಿ ಒಳಗ? ನಾಥುರಾಮ್ ಗೋಡ್ಸೆ ಅವರ ಬಗ್ಗೆ ಕಲಿಸ್ಬೇಕು. ದೇಶಭಕ್ತಿ ಎಂದರೇನು ಇವತ್ತಿನ ಪ್ರಜೆಗೆ ನಾಳಿನ ಪ್ರಜೆ ಆಗುವಂತ ಆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ನೀವು ಕಲಿಸ್ಬೇಕಂತಂದ್ರೆ ಅದು ನಾಥುರಾಮ್ ಗೋಡ್ಸೆ ಅವರ ಬಗ್ಗೆ ಕಲಿಸ್ರಿ, ಭಗತ್ ಸಿಂಗ್ ಅವ್ರ ಬಗ್ಗೆ ಹತ್ರ ಕಲಿಸ್ರಿ. ಅದು ಗಾಂಡು ಗಾಂಧಿ ಬಗ್ಗೆ ಏನ್ ಕಳಿಸ್ತೀರಾ? ಅವನು ಮಾತು ಬಹಳ ದೊಡ್ಡ ದೊಡ್ಡ ಮಾತು. ಅವ್ ಯಾವ ಮಾತು ಗೊತ್ತಾ ನಿಮ್ಗೆ? ಅಹಿಂಸಾ, ಹಿಂಸಾ. ಏನ್ರಿ ಅವ್ನ್ ಗೊತ್ತು? ಒಂದು ವೇದ ಶಾಸ್ತ್ರ ಪುರಾಣ ಬಗ್ಗೆ ಗೊತ್ತಿಲ್ಲ, ಉಪನಿಷತ್ಗಳನ್ನು ಓದಿಲ್ಲ, ಭಗವದ್ಗೀತೆಯನ್ನು ಸರಿಯಾಗಿ ಓದಿಲ್ಲ. ಆದ್ರೆ ಓದಿದ್ದ ಅಂತಂದ್ರೆ ಆ ಗಾಂಡು ಗಾಂಧಿ ಗೊತ್ತಾಗ್ತಿತ್ತು. ಅದ್ ಏನ್ ಗೊತ್ತಾ? ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾರೆ, ಯಾವಾಗ ಅಧರ್ಮ ಜಾಸ್ತಿ ಆಗ್ತದಲ್ಲ, ಧರ್ಮ ನಾಶ ಆಗ್ತಿರ್ತದ, ಅಧರ್ಮ ಜಾಸ್ತಿ ಆಗ್ತದಲ್ಲ, ಅವಾಗ ನಮ್ ಕೈಯಲ್ಲಿ ನಾವು ಶಸ್ತ್ರಗಳನ್ನ ತಗೊಂಡು ಉಪಯೋಗಿಸ್ಲೇಬೇಕು. ಆದ್ರೆ ನಮ್ಮ ಈ ಗಾಂಡು ಗಾಂಧಿ ಏನ್ರಿ ಇವನು? ಎಂತಹ ಭಗವದ್ಗೀತಾ ಓದಿದ್ದಾನೆ? ಯಾವ ಭಗವದ್ಗೀತಾ ಓದಿದ್ದಾನೆ? ಅಲ್ರಿ, ಇವನು ಓದಿದ್ದು ಕುರಾನ. ಇವನು ಓದಿದ್ದು ಯಾವ್ದು? ಕುರಾನ. ಬೈಬಲ್ ಓದಿರ್ಬಹುದು, ಅದು ಏನ್ ತಪ್ಪು ಹೇಳಲ್ಲ. ಆದ್ರೆ ಇವನು ಓದಿದ್ದು ತಪ್ಪಿರಬಹುದು. ಯಾರ್ರಿ ಇವನು ಗಾಂಡು ಗಾಂಧಿ? ಅದ್ರಲ್ಲಿ ಬರ್ದಿದ್ದೆ ಅಹಿಂಸಾ ಪರಮೋ ಧರ್ಮಂ ಲೇಕಿನ್ ಧರ್ಮ ಹಿಂಸಾ ತಥೈವಚ. ಅದು ಓದಿಲ್ಲ ಇದ್ರಿ ಇವನು ಗಾಂಡು ಗಾಂಧಿ ರೀ. ಈ ಗಾಂಡು ಗಾಂಧಿ ಲಾಜಿಕ್ ಏನ್ ಗೊತ್ತಾ? 4 ಸರಿ ಹೊಡೆದ್ರೆ ಸುಮ್ನೆ ಇರ್ಬೇಕಂತೆ, 5ನೇ ಸಲ ಹೊಡೆದ್ರು ಕೂಡ ಸುಮ್ನೆ ಇರ್ಬೇಕಂತೆ. ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತಂತೆ. ಯಾರೋ ಒಬ್ರು ದೇಶಭಕ್ತ ಹೋಗಿ ಕೇಳಿದ್ರು, ಇವತ್ತು ನನ್ನ ತಂಗಿ ಸೇಫ್ಟಿಯಾಗಿ ನೋಡ್ಕೊಳ್ಳಿಕ್ಕೆ ದೇಶ ಇಲ್ಲ, ಈ ದೇಶದಲ್ಲಿ ಪೊಲೀಸರು ಇಲ್ಲ, ವ್ಯವಸ್ಥೆ ಇಲ್ಲ, ಏನು ಮಾಡ್ಬೇಕು ಬಾಪು ನಾವು ಅಂತ ಕೇಳಿದಾಗ ಆ ಬಾಪು ಗಾಂಡು ಗಾಂಧಿ ಏನ್ ಉತ್ತರ ಕೊಡ್ತಾನೆ ಗೊತ್ತಾ? ಅವ್ರು ಸರೆಂಡರ್ ಆಗ್ಬೇಕಂತೆ. ಸರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕಂತೆ. ಈ ಗಾಂಡು ಗಾಂಧಿ ಲಾಜಿಕ್ ನೋಡಿ. ಅಕ್ಕ ತಂಗಿಯವರು ಮನೆಯಲ್ಲಿ ಇದ್ದಂತ ಎಲ್ಲ ಮಹಿಳೆಯರು ಸುಸೈಡ್ ಮಾಡ್ಕೋಬೇಕಂತಂತೆ. ಯಾ ಶಗಣಿ ಲಾಜಿಕ್ ತಗೊಂಡ್ ಬಂದಾರ ಇವನು. ಎಂತ ಸಂಸ್ಕಾರ ಅವ್ರ ತಾಯಿಯವರು ಕೊಟ್ಟಿದ್ದು, ಎಲ್ಲಿಂದ ಹುಟ್ಟು ಬಂದ? ನನಗೆ ಕೆಲವೊಂದ್ಸಲ ಅನ್ಸುತ್ತೆ, ಆ ನಾಥುರಾಮ್ ಗೋಡ್ಸೆ ಬೇರೆ ಯಾರು ಅಲ್ಲ ನಾನೇ ಅಂತ ಹೇಳಿ ನನಗನ್ಸುತ್ತೆ. ಪ್ರತಿಯೊಬ್ಬ ದೇಶಭಕ್ತನಿಗೆ ಅನಿಸುತ್ತೆ ಗಾಂಡು ಗಾಂಧಿ. ಇನ್ನೊಂದ್ಸಾರಿ ಆ ಗಾಂಡು ಗಾಂಧಿನ ಯಾರ ಪೂಜೆ ಮಾಡೋದನ್ನ ನಾನು ನೋಡಿದ್ರೆ, ನೀವು ಒಬ್ಬ ದೊಡ್ಡ ಗಾಂಡು ಅಂತ ಹೇಳಿ ನಾನು ಅನ್ಕೊಳ್ಬಿಡ್ತೀನಿ. ಆ ಗಾಂಡು ಗಾಂಧಿನ ಎತ್ ಹಾಕ್ರಿ, ದೇಶದಿಂದ ಹೊರಗೆ ಹಾಕ್ರಿ, ಅವನ ಫೋಟೋ ಮನೆಯಿಂದ ಆಚೆ ಹಾಕ್ರಿ, ಮುರ್ದು ಹಾಕ್ರಿ. ಆ ಗಾಂಡು ಗಾಂಧಿನ ಯಾರು ಪೂಜಿಸಲೇಬಾರದು. ಅವನಿಂದ ಎಷ್ಟೋ ಜನ ಮೃತ್ಯುವಿಗೆ ಕಾರಣವಾಯ್ತು ಗೊತ್ತಾ ನಿಮಗೆ? ನಾನು ಯಾರಿಗೂ ಹಿಂಸೆ ಮಾಡಲ್ಲ, ಆದ್ರೆ ದೇಶವನ್ನು ತುಕಡಿ ಮಾಡಿದಾಗ ಎಷ್ಟೊಂದು ಜನ ಸತ್ತೋದ್ರು ಗೊತ್ತಾ ನಿಮಗೆ? ಎಷ್ಟು ಜನ ಸತ್ತೋದ್ರು, ಬಲಿದಾನವಾಗಿ ತಮ್ಮ ಪ್ರಾಣವನ್ನು ಹಿಂಗೆ ಕೊಟ್ರು. ಆ ಗಾಂಡು ಗಾಂಧಿನ ಪೂಜಿಸ್ತೀರಾ? ನೀವು ಗಾಂಡು ಆಗ್ತೀರಾ? ಬಿಡ್ರಿ ಅದನ್ನೆಲ್ಲ. ಇನ್ ಮೇಲಿಂದ ಹೊಸ ಭಾರತ, ಹೊಸ ದೇಶ ನಿರ್ಮಾಣ ಮಾಡೋಣ, ಆ ಗಾಂಡುವನ್ನ ತ್ಯಾಗ ಮಾಡೋಣ. ನಮಸ್ಕಾರ, ಮತ್ತೆ ಸಿಗ್ತೀನಿ ಈ ಗಾಂಡು ಗಾಂಧಿದು ಒಂದು ಹೊಸ ಟಾಪಿಕ್ ಹೇಳ್ಕೊಂಡು.